ನಮಸ್ತೆ ಸ್ನೇಹಿತರೆ, ನಿಮ್ಮ ಪ್ರೀತಿಯ ಆಟೋ ರಮಣ. ಈ ವಿಡಿಯೋ ಮಾಡೋ ಉದ್ದೇಶವೇನೆಂದರೆ, ಅತಿ ಹೆಚ್ಚು ಕನ್ನಡ ಚಿತ್ರಗಳಲ್ಲಿ ಸುಮಾರು ಚಿತ್ರಗಳು ಬರ್ತಾ ಇದೆ. ಆ ಚಿತ್ರಗಳಿಗೆ ಪಾಪ ನಿರ್ಮಾಪಕರು, ನಿರ್ದೇಶಕರು, ನಾಯಕ ನಟರು ಎಲ್ಲ ಹೊಸಬರು ಮತ್ತು ಅವ್ರು ಬಂದು ಹಣ ಹೂಡಿ ಆ ಚಿತ್ರಕ್ಕೆ ತಂದು ಚಿತ್ರಮಂದಿರದಲ್ಲಿ ಹಾಕಿ ತಮ್ಮ ಕೈಲಾದಷ್ಟು ಹಣವನ್ನು ಕಳ್ಕೊಳ್ತಾರೆ. ಕೆಲವ್ರಿಗೆ ಬರುತ್ತೆ, ಇಲ್ಲಂತಲ್ಲ. ಹಾಗಿರ್ಬೇಕಾದ್ರೆ ಅದು ಆ ಚಿತ್ರಕ್ಕೆ ಇನ್ನೂ ಏನೋ ಒಂದು ಹೆಸರು ಬರಬೇಕು ಅನ್ನೋ ಅಷ್ಟರಲ್ಲಿ ಅದು ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಅಪ್ಲೋಡ್ ಆಗಿರುತ್ತೆ ಆ ಚಿತ್ರ. ಅದಕ್ಕೆ ಹರಪನಹಳ್ಳಿ ಹುಡುಗ ದರ್ಶಿ ಅಂತ ಒಬ್ಬ ಹುಟ್ಕೊಂಬಿಟ್ಟಾನೆ. ಚಿತ್ರರಂಗಕ್ಕೆ ಅವನೇ ಪಿತಾಮಹ ಅನ್ನೋ ಥರ ಆಡ್ತಾನೆ ಹುಡುಗ. ಯಾರೇ ಚಿತ್ರ ಬರಲಿ ಅದಕ್ಕೆ ಟ್ರೋಲ್ ಮಾಡೋದು, ಅವ್ರಿಗೆ 50-60 ವರ್ಷ ಆದ್ರೆ ಅವನಿವ್ನು ಅನ್ನೋದು, ಹೀಗೆಲ್ಲ ಮಾಡ್ತಿರ್ತಾನೆ. ಒಂದೊಂದು ಸತಿ ಬಹುವಚನಲ್ಲಿ ಮಾತಾಡ್ತಾನೆ, ಒಂದೊಂದು ಸತಿ ಏಕವಚನಲ್ಲಿ ಮಾತಾಡ್ತಾನೆ, ಅದು ಬೇರೆ ವಿಚಾರ. ಬಟ್ ದರ್ಶಿ, ನಾನು ಹೇಳೋದು ಇಷ್ಟೇ ನಿನಗೆ, ನೀನು ಕಷ್ಟಪಟ್ಟು ಯಾವ್ದಾದ್ರು ಬೇರೆ ಕೆಲಸ ಮಾಡ್ಕೋಬೋದಲ್ವ? ಅವ್ರಿವ್ರಿಗೆ ಟ್ರೋಲ್ ಮಾಡಿಕೊಂಡು ಅವ್ರಿವ್ರ ಹೆಸರಲ್ಲಿ ಅವರಿಗೆ ನೋವು ಕೊಟ್ಕೊಂಡು ಆ ಟ್ರೋಲ್ ದುಡ್ಡಲ್ಲಿ ನೀನು ಹಣ ಸಂಪಾದನೆ ಮಾಡಿ ನೀನು ನೆಮ್ಮದಿ ಇದೆಯಾ? ನಿನಗೆ ಆ್ಯಕ್ಚುಲಿ ಪೊಲೀಸ್ ಕೆಲಸಕ್ಕೆ ನೀನು ಟ್ರೈ ಮಾಡ್ತಾ ಇದೆಯಾ? ಆ ಕೆಲಸ ಟ್ರೈ ಮಾಡು, ಇಲ್ಲ ಬೇರೆ ಏನೋ ಕೆಲಸ ಮಾಡ್ಕೊಂಡ್ರು. ಈಗ ಎಷ್ಟೋ ದುಡ್ಡು ಹಾಕಿ ತೆಗೆದಿರುತ್ತೆ, ಅವ್ರಿಗೆ ಬರೀ ಟ್ರೋಲ್ ಮಾಡ್ಕೊಂಡು ಅವ್ರಿಗೆ ಬೇಜಾರು ಮಾಡ್ಕೊಂಡು ಅವ್ರಿಗೆ ಬ್ಯಾಡ್ ನೇಮ್ ತರ್ತೀಯ. ಬಟ್ ಅವ್ರ ಲೈಫಿಗೆ ಏಟಾಗುತ್ತೆ. ಈಗ ನನಗೆ ಆಟೋ ರಮಣ ಜಾಸ್ತಿ ಓಡಿದೆ ನೀನು ಟ್ರೋಲ್ ಮಾಡಿ ಅದ್ರ ಮೇಲೆ, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ನನ್ನ ಜೀವನ ಏನು, ನನ್ನ ಪರ್ಸ್ನಲ್ ಏನೋ ಗೊತ್ತಾ ನಿನಗೆ? ಆ ಪಿಕ್ಚರ್ ಬಂದ್ರ ಮೇಲೆ ಬರೋದಕ್ಕಿಂತ ಮುಂಚೆ ಒಳ್ಳೆ ಹೆಸರಿತ್ತು. ನೀನು ಟ್ರೋಲ್ ಮಾಡಿ ಅದ್ರ ಮೇಲೆ ಕೆಲವು ಕಡೆ ಗೌರವನೇ ಸಿಕ್ಕಲ್ಲ. ಇವರ ಟ್ರೋಲ್ ರಮಣ ಅನ್ನೋ ಥರ ಮಾತಾಡ್ತಾರೆ. ನಾನು ಟ್ರೋಲ್ ಮಾಡಿದ್ರಿಂದ ಆಟೋ ರಮಣ ಓಡ್ತಾ ಇದೆ ಅಂದೆ. ನಿನ್ನ ಯಾರು ಟ್ರೋಲ್ ಮಾಡೋಕ್ಕೆ ಹೇಳಿದ್ರು? ನಾನೇನು ಮಾಡಂತ ಕರೆದಿದ್ನಾ? ನಿನಗೆ ಅವಶ್ಯಕತೆ ಇತ್ತು, ಮಾಡಿದೆ ಅಲ್ವಾ? ನಿನ್ನ ಚಾನಲ್ ಏನೋ ಒಂದು ಓಡಬೇಕಾಗಿತ್ತು, ಮಾಡಿದೆ. ಆದ್ದರಿಂದ ನಾನು ಹೇಳೋದು ಒಂದು ಮಾತು ಸರಿಯಾಗಿ ಕೇಳಪ್ಪ. ನೀನು ಅವ್ರಿವ್ರಿಗೆ ಟ್ರೋಲ್ ಮಾಡ್ಕೊಂಡು ಅವ್ರಿವ್ರು ಶಾಪ ತೊಗೊಳ್ಳೋ ಬದಲು ಬೇರೆ ಕೆಲಸ ಮಾಡಿಕೊಂಡು ಇದು ಮಾಡಬಾರ್ದು. ಟ್ರೋಲ್ ಮಾಡಿ, ಯಾವಾಗೋ ಒಂದು ಮಾಡು. ಅದು ಬಿಟ್ಟು ಎಲ್ಲ ಚಿತ್ರಗಳಿಗೆ ಟ್ರೋಲ್ ಮಾಡೋದು. ಶಿವಾಜಿ ಚಿತ್ರಕ್ಕೂ ಮಾಡ್ತೀಯ, ಪ್ರತಿ ದೊಡ್ಡ ದೊಡ್ಡ ರಜನಿಕಾಂತಿಂದ ಹಿಡಿದು ದೊಡ್ಡ ದೊಡ್ಡ ಆ್ಯಕ್ಟ್ರು ಎಲ್ಲ ಮಾಡ್ತೀಯ. ಅಲ್ಲಪ್ಪ, ಅವರೆಲ್ಲಿ ನೀನೆಲ್ಲಿ? ಟ್ರೋಲ್ ಮಾಡೋದಂದ್ರೆ ಹುಡುಗಾಟ ಅಲ್ಲ. ನೀನು ಒಂದು ಯಾವಾಗಾದ್ರೂ ನಿನ್ನ ಕೈಲಿ ಏನಾದರೂ ದುಡ್ಡು ಗಿಡ್ಡ ಆದಾಗ, ಯಾವಾಗಾದರೂ ಲಕ್ಷ್ಮಿ ನಿನಗೆ ಒಲಿಬೋದು, ಹೊಲ್ದಾಗ ಒಂದು ಚಿತ್ರ ತೆಗಿ. ಆ ಚಿತ್ರ ತೆಗೆದ್ರ ಮೇಲೆ ಯಾರಾದ್ರು ನಿನಗೆ ಟ್ರೋಲ್ ಮಾಡಿ ನಿನಗೆ ಮನಸ್ಸಿಗೆ ನೋವಾದಾಗ ನಿನಗೆ ಹೆಂಗೆ ನೋವಾಗುತ್ತೆ ಹೇಳು? ಅದೇ ಥರನೇ ನಮಗೂ ಪ್ರತಿಯೊಬ್ಬರಿಗೂ ನೋವಾಗುತ್ತೆ. ಈಗ ಆ್ಯಕ್ಚುಲಿ ನಿನ್ನ ಚಾನಲ್ನ 3 ಜನ ಸ್ಟ್ರೈಕ್ ಕೊಟ್ಟರೆ ನಿನ್ನ ಚಾನಲ್ ಡಿಲೀಟ್ ಆಗುತ್ತೆ. 2 ಜನ ಕೊಟ್ಟಿದ್ರು, ನನ್ನ ಹತ್ರ ಬಂದರು, ತರಿಸಿ ಈ ಥರ ಟ್ರೋಲ್ ಭಾಳ ಇದು ಮಾಡ್ತಾನೆ, ನಮಗೆಲ್ಲ ತೊಂದರೆ ಆಗುತ್ತೆ ರಮಣವ್ರೆ, ಏನಾದರೂ ಮಾಡಿ ನೀವು ಅದಕ್ಕೆ ಇದು ಕೊಡಿ, ಸ್ಟ್ರೈಕ್ ಕೊಡಿ ಅಂದರು. ನೀನು ನಮ್ಮ ಭಾಗದ ಹುಡುಗ, ನಮ್ಮ ಜಿಲ್ಲೆ ಹುಡುಗ, ನೀನು ನನಗೆ ಕೆಟ್ಟದಾಗಿ ಟ್ರೋಲ್ ಮಾಡಿದ್ರು ನಾನು ನಿನಗೆ ಒಳ್ಳೇದು ಬಯಸ್ತೀನಿ. ಆದರೆ ನಾನು ಮಾಡಲಿಲ್ಲ. ಆಮೇಲೆ ನೀನು ಕೇಳ್ಕೊಂಡೆ ಅಂತ ಅವ್ರ ಹತ್ರ, ಕೈ ಮುಗಿತೀನಿ ಅಂತ ಬೇರೆ ಬೇರೆ ಥರ ಎಲ್ಲ ಕೇಳ್ಕೊಂಡೆ ಅಂತ, ರಿಕ್ವೆಸ್ಟ್ ಮಾಡ್ಕೊಂಡೆ ಅಂತ. ಅವ್ರು ನನ್ನ ಹತ್ರ ಹೇಳಿದರು, ಇದರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ ಸ್ಟ್ರೈಕ್ ಮಾಡಿಸ್ಬೇಡಿ, ನನ್ನ ಪೊಲೀಸ್ ಕೆಲಸ ಹೋಗುತ್ತೆ ಅಂತ ಹೇಳಿದೆಯಂತೆ. ನೋಡಪ್ಪ, ನಿನಗೆ ಅಷ್ಟು ಭಯ ಇರೋನು, ಒಳಗಡೆ ಭಯ ಇದೆ, ಆದರೆ ಬಹಿರಂಗವಾಗಿ ವಿಚಿತ್ರವಾಗಿ ಟ್ರೋಲ್ ಮಾಡ್ತೀಯ. ಇದು ಒಳ್ಳೆಯದಲ್ಲ. ಟ್ರೋಲ್ ಮಾಡಿದ್ರು ಅವ್ರ ಮನಸ್ಸಿಗೆ ನೋವಾಗಂಗೆ ಮಾಡಬಾರ್ದು. ಅರ್ಥ ಆಯ್ತಾ? ನಿನಗೆ ದೇವ್ರ ಬುದ್ಧಿ ಕೊಡಲಿ. ಇನ್ನು ಮುಂದಕ್ಕೆ ಟ್ರೋಲ್ ಮಾಡೋದು ಬಿಟ್ಟು ಬೇರೆ ಕೆಲಸ ಮಾಡಪ್ಪ. ದುಡಿಮೆಗೆ ಊರಿಗೆ 100 ದಾರಿ, ದುಡಿಯೋಕ್ಕೆ 1000 ದಾರಿ. ಒಬ್ಬರಿಗೆ ಹರ್ಟ್ ಮಾಡಿಬಿಟ್ಟು, ಒಬ್ಬರಿಗೆ ದುಡಿಮೆ ಮಾಡಿ ಒಬ್ರಿಗೆ ತೊಂದರೆ ಕೊಟ್ಬಿಟ್ಟು ಆ ದುಡ್ಡಲ್ಲಿ ಮೇಲೆ ಬರ್ತೀನಿ ಅಂದರೆ ನೀವು ಒಂದಲ್ಲ ಒಂದು ರೀತಿ ದೇವ್ರನ್ನ ಯಾವಾಗಾರು ಕೈ ಹಿಡಿಯೋದು ಗೊತ್ತು, ದೇವರು ಕೈ ಬಿಡೋದು ಗೊತ್ತು. ನೀನೇ ದೇವ್ರ ಥರ ಆಡಬೇಡಪ್ಪ ದರ್ಶಿ. ಒಂದು ಮಾತು ಹೇಳ್ತೀನಿ ಕೇಳು, ಇನ್ನು ಮುಂದಕ್ಕಾದರೂ ಬುದ್ಧಿ ಕಲ್ತ್ಕೊ, ಇಲ್ಲಾಂದರೆ ದೇವರೇ ಬುದ್ಧಿ ಕಲಿಸ್ತಾನೆ. ನಾನಂತೂ ಕೆಟ್ಟದ್ದು ಬಯಸಲ್ಲ, ಚೆನ್ನಾಗಿರು, ಇದೇ ಹೇಳೋದು. ಈಗ ಇನ್ನೊಬ್ಬ ಕೀರ್ತಿನೂ ಹಂಗೆ ಕರೆದ ನನ್ನ, ಅವಯ್ಯ ಕರೆದ್ಬಿಟ್ಟು ಏನು ಮಾಡ್ದೆ ಅಂದರೆ, ರಮಣವ್ರೆ ಬನ್ನಿ ಅಂತ ಕರೆದ್ಬಿಟ್ಟು ನನ್ನ ಇಂಟ್ರ್ಯೂ ತೊಗೊಂಡು ಆ ವಯ್ಯನೂ ಟ್ರೋಲ್ ಮಾಡಿದರು. ಆ ವಯ್ಯಿಂದು ಇದೇ ಹುಚ್ಚು, ಅವ್ರಿವ್ರು ಕಾಂಟ್ರವರ್ಸಿ ಮಾಡೋದು, ಅವ್ರಿವ್ರದ್ದು ಟ್ರೋಲ್ ಮಾಡೋದು, ಅವ್ರ ಚಾನಲ್ ಬೆಳೆಯೋದು. ಈ ಥರ ಸಂಪಾದನೆ ಮಾಡೋದಕ್ಕಿಂತ ಸುಮ್ಮನೆ ಬೇರೆ ಬಡವರು ಎಷ್ಟು ಕಷ್ಟಪಟ್ಟು ದುಡಿತಾರೆ, ಆ ಥರ ದುಡ್ರೆಯ ಅವ್ರಿವ್ರ ಚಿತ್ರಗಳು ಟ್ರೋಲ್ ಮಾಡಿಕೊಂಡು
ನೀವು ಕಾರಲ್ಲಿ ಓಡಾಡಿಕೊಂಡು ಬ್ಯಾಂಕ್ ಬ್ಯಾಲೆನ್ಸ್ಗಳು ಮಾಡಿಕೊಂಡು ಇನ್ನೊಬ್ರಿಗೆ ಯಾಕೆ ಹೊಟ್ಟೆ ಉರಿಸ್ತೀರ? ಕಷ್ಟಪಟ್ಟು ಚಿತ್ರ ತೆಗಿಯೋರಿಗೆ ಅವ್ರ ನೋವು ಏನಂತ ಗೊತ್ತು. ನಿಮಗೇನು ಟ್ರೋಲ್ ಮಾಡಬೇಕು, ನೀವು ಬೆಳಿಬೇಕು, ನಿಮಗೆ ದುಡ್ಡು ಬರಬೇಕು ಅಕೌಂಟ್ಗೆ. ಈ ಬುದ್ಧಿ ಬಿಡ್ರಿ, ಉದ್ಧಾರ ಆಯ್ತೀರ. ಕೀರ್ತಿಗೂ ನಾನು ಹೇಳೋದಷ್ಟೇ, ಕೀರ್ತಿಯವರೇ, ನಿಮಗೂ ಆದರೆ ಒಳ್ಳೆ ಥರ ಏನು ಇಂಟರ್ವ್ಯೂ ಮಾಡೋಕ್ಕೆ ಬಂದಾಗ ಒಳ್ಳೆ ಥರ ಮಾತಾಡಿ. ಅದು ಬಿಟ್ಟು ಕರೆದುಬಿಟ್ಟು ನೀವೇ ಕರೆದು ಇಂಟರ್ವ್ಯೂ ಕೊಟ್ಟು ನೀವೇ ಟ್ರೋಲ್ ಮಾಡಿದ್ರೆ ಏನು ಬುದ್ಧಿ ರೀ. ಕೀರ್ತಿಯವರೇ, ನಿಮಗೂ ದೇವ್ರು ಒಳ್ಳೇದು ಮಾಡಲಿ. ನೋಡಪ್ಪ ಧರಿಸಿ, ನಾನು ಹೇಳೋದಿಷ್ಟೇ, ನೀನು ಒಳ್ಳೆ ಹುಡುಗ ಇದೆಯಾ, ಬಟ್ ಆದರೆ ಟ್ರೋಲ್ ಮಾಡೋದ್ರಿಂದ ಕೆಟ್ಟವನಾಯ್ತೀಯ. ಬೇಡ, ಎಲ್ಲರ ಶಾಪ ಬಿದ್ದರೆ ಒಳ್ಳೇದಾಗಲ್ಲ. ಟ್ರೋಲ್ ಮಾಡಿಸ್ಕೊಂಡ್ರಿಗೆ ಎಷ್ಟು ನೋವಾಗುತ್ತೆ ಹೇಳು. ಅದು ಎಷ್ಟು ಓಡಿದ್ರೆ ಏನು ಪ್ರೈಸ್ನ? ತುಂಬ ಓಡಿದ್ರು ಏನು ಪ್ರೈಸ್ನ ಹೇಳು? ಪ್ರೈಸ್ನ ಏನಾದರೂ ಇದೆಯಾ? ಇಲ್ಲ ತಾನೆ. ಆ ಥರ ಯಾಕಪ್ಪ ಈ ಥರ ಮಾಡ್ತೀಯ? ಒಳ್ಳೆ ಕೆಲಸ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿರು. ದೇವ್ರು ನಿನಗೆ ಒಳ್ಳೇದು ಮಾಡಲಿ. ದಯವಿಟ್ಟು ಇದು ಧರ್ಸಿಗೆ, ಹರಪನಹಳ್ಳಿ ಹುಡುಗ ಧರ್ಸಿಗೆ ಏನಾದರೂ ಮಾಡಿ ಈ ವಿಡಿಯೋ ತಲುಪಿಸೋವ್ರಿಗೆ ಶೇರ್ ಮಾಡಿ. ಧರ್ಸಿಗೆ ಒಳ್ಳೆ ಬುದ್ಧಿ ಕೊಡಲಿ. ಆಮೇಲೆ ಇನ್ನು ಮುಂದಕ್ಕೆ ಟ್ರೋಲ್ ಮಾಡೋದು ಬಿಟ್ಬಿಡು. ಯಾವಾಗ ಒಂದು ಮಾಡಪ್ಪ, ಪರವಾಗಿಲ್ಲ. ಬೇರೆ ಥರ ನೀನು ಕಂಟೆಂಟ್ಸ್ ಮಾಡಿ ಬೇರೆ ಥರ ನೀನು ಮಾಡ್ಬೋದಲ್ಲ. ಈಗ ಎಲ್ಲ ನಿರ್ಮಾಪಕರು, ನಿರ್ದೇಶಕರು ರೊಚ್ಚಿಗೆದ್ದವ್ರು ನಿನ್ನ ಮೇಲೆ. ಯಾವಾಗ ಕಂಪ್ಲೇಂಟ್ ಕೊಟ್ಟು ಯಾವಾಗ ಒಳಗಾಗ್ತಾರೋ ಗೊತ್ತಿಲ್ಲ. ಹೇಳ್ತೀನಿ ಕೇಳು. ಒಳಗಡೆ ಹೋದರೆ ತುಂಬ ಕಷ್ಟ ಇದೆ. ಬೇಡ, ಅದಕ್ಕೆ ಮುಂಚೆನೇ ಎಚ್ಚರಿಕೆಯಿಂದ ದೇವರು ಯಾರನ್ನೋ ಒಬ್ಬರನ್ನ ಕಳಿಸ್ತಾನೆ. ಅವಾಗ ಎಚ್ಚರಿಕೆಯಿಂದ ಇರಬೇಕು. ಈಗ ನನ್ನ ಕಳಿಸವನೇ ದೇವ್ರು, ನಿನಗೆ ಎಚ್ಚರಿಕೆಯಿಂದ ಇರು. ಈಗ ಎಲ್ಲ ನಿರ್ಮಾಪಕರು ಈಗ ಯಾರ್ಯಾರು ಟ್ರೋಲ್ ಆಗಿರೋ ಎಲ್ಲ ಸೇರಿ ಕಂಪ್ಲೇಂಟ್ ಕೊಟ್ಟರೆ, ಆಕ್ಷನ್ ತೊಗೊಂಡ್ರೆ ನೀನು ಒಳಗಡೆ ಹೋಗ್ತೀಯ. ಯಾಕಂದರೆ ಆ ಥರ ಟ್ರೋಲ್ ಮಾಡೋಂಗಿಲ್ಲ ಕಾನೂನು ಪ್ರಕಾರ, ಅಲ್ವಾ? ಇನ್ನೊಬ್ರು ಚಿತ್ರಕ್ಕೆ ಟ್ರೋಲ್ ಮಾಡೋಕ್ಕೆ ನೀನು ಯಾರು? ಅಲ್ವಾ? ನಿನ್ನ ಬಟ್ಟೆ ನೀನು ಒಕ್ಕೋ, ಇನ್ನೊಬ್ರ ಬಟ್ಟೆ ಹೋಗಿ ಕೆಲಸ ಮಾಡಬೇಡ. ಧರಿಸಿ ಬಾಯ್. ದೇವ್ರು ಒಳ್ಳೇದು ಮಾಡಲಿ. ಇಂತಿ ನಿಮ್ಮ ಪ್ರೀತಿ ಆಟೋ ರಮಣ. ಜೈ ಭಾರತ್ ಮಾತೆ, ಜೈ ಕನ್ನಡಾಂಬೆ. ನನ್ನ ಚಿತ್ರಕ್ಕೆ ಟ್ರೋಲ್ ಮಾಡಿದ್ರಿಂದ ನನಗೆ ಏನು ಒಳ್ಳೇದಂತೂ ಆಗಿಲ್ಲ. ಎಲ್ಲೇ ಹೋದ್ರೂ ನನಗೆ ಒಂಥರ ಬ್ಯಾಡಾಗಿ ನೋಡ್ತಾರೆ. ಬಟ್ ಅದಕ್ಕೆ ಮುಂಚೆ ನೀನು ಟ್ರೋಲ್ ಮಾಡಲಿಲ್ದಾಗ ಚೆನ್ನಾಗಿತ್ತು. ನೀನೊಬ್ಬ, ಇನ್ನೊಬ್ಬ, ಒಂದಿಬ್ಬರು ಮೂವರು ಮಾಡಿದ್ದೀರ ಟ್ರೋಲು. ಒಂದು ಪಿಕ್ಚರ್ ಏನಾರು ಆಯ್ತಂದರೆ ಎಲ್ಲರೂ ಟ್ರೋಲ್ ಮಾಡೋದು. ಒಂದು ಕುರಿ ಹಳ್ಳಕ್ಕೆ ಬಿದ್ದರೆ ಎಲ್ಲರೂ ಕಲ್ಲು ಹೊಡೆಯೋದು. ಈ ಬುದ್ಧಿ ಮೊದಲು ಬಿಡ್ರಿ. ಸ್ವಂತ ಟ್ಯಾಲೆಂಟಿಂದ ಬದುಕ್ರಿ. ದೇವ್ರು ಒಳ್ಳೇದು ಮಾಡ್ತಾರೆ. ಜೈ ಭಾರತ್ ಮಾತೆ, ಜೈ ಕನ್ನಡಾಂಬೆ. ಟ್ರೋಲರ್ಗಳಿಗೆ ನಾನು ಹೇಳೋದಿಷ್ಟೇ, ನಾನು ನಿಮ್ಗೆ ಯಾರಿಗೂ ಹರ್ಟ್ ಮಾಡ್ತಾಯಿಲ್ಲ. ಟ್ರೋಲ್ ಮಾಡ್ಬೇಕಾದ್ರೂ ಇನ್ನೊಬ್ರ ಮನಸ್ಸಿಗೆ ನೋವಾಗ್ದಂಗೆ ಟ್ರೋಲ್ ಮಾಡಿ. ಅದು ಯಾವಾಗ ಒಂದು ಸತಿ ಮಾಡಿ. ಊಟಕ್ಕೆ ಉಪ್ಪಿನಕಾಯಿ ಇರಬೇಕು, ಊಟನೇ ಉಪ್ಪಿನಕಾಯಿ ಆಗಿರಬಾರ್ದು. ಅರ್ಥವಾಯ್ತಾ? ದೇವ್ರು ಒಳ್ಳೇದು ಮಾಡಲಿ. ನ್ಯಾಯ ನೀತಿ ಧರ್ಮ ಕೊನೆ ತನಕ, ಸುಳ್ಳು ಮೋಸ ವಂಚನೆ ತಾತ್ಕಾಲಿಕ. ನಾಲ್ಗೆ ಚೆನ್ನಾಗಿದ್ರೆ ಪ್ರಪಂಚ ಗೆಲ್ಬೋದು, ಇಲ್ಲದ್ರೆ ಯಾರನ್ನೂ ಗೆಲ್ಲಕ್ಕಾಗಲ್ಲ. ದೇವರು ಪ್ರತಿಯೊಬ್ಬರಿಗೂ ಒಂದು ಅವಕಾಶ, ಒಂದು ಪ್ರತಿಯೊಂದು ಕೊಟ್ಟಿರ್ತಾನೆ. ಅದರಲ್ಲಿ ನಾವೇನಾದರೂ ಒಬ್ರಿಗೆ ಕೆಡಕ್ಕೆ ಬಯಸಿದ್ರೆ ನಮ್ಮ ಹಿಂದ್ಗಡೆ ಕೆಡಕ್ಕಿರುತ್ತೆ. ಇದನ್ನು ತಿಳ್ಕೊಬೇಕು. ಎಂತೆಂಥ ದೊಡ್ಡ ದೊಡ್ಡ ಗಣ್ಯರೇ ಎಂತೆಂಥವ್ರೆ ತಗ್ಗಿ ಬಗ್ಗಿ ನಡೀತಾರೆ. ನೀವೆಲ್ಲ ಏನರಪ್ಪ? ಅಯ್ಯೋ, ದೇವರೇ ಬುದ್ಧಿ ಕಲಿಸ್ಬೇಕು. ದೇವರು ನಿಮಗೆ ಒಳ್ಳೇದು ಮಾಡಲಿ. ಧರಿಸಿ, ನೀನು ಮುಂದಕ್ಕೆ ತಿಳ್ಕೊಳಪ್ಪ. ಯಾಕಂದರೆ ಫುಲ್ಲು ಎಲ್ಲ ಟ್ರೋಲ್ ಮಾಡಿರೋರೆಲ್ಲ ಸೇರಿಕೊಂಡು ನಿನಗೆ ಏನೋ ಒಂದು ಒಳಗಡೆ ಕಳಿಸ್ಬೇಕು ಅನ್ನೋ ಆಸೆ ಇದೆ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಬೇಡ, ಅಷ್ಟ್ರ ಒಳಗೆ ತಿದ್ಕೊ. ಸುಮಾರು ಜನ ನಿನಗೆ ಹೇಳವ್ರೆ, ಅದು ನಿನ್ನ ಗಮನಕ್ಕೆ ತೊಗೊಂಡಿಲ್ಲ. ಇದರಲ್ಲಿ ದುಡ್ಡು ಮಾಡಿದರೆ ನಿನಗೆ ತುಂಬ ಅಪಾಯ ಇದೆ. ಮಾಡು. ಯಾವ ರೀತಿ ಮಾಡ್ಬೇಕು ಆ ರೀತಿ ಮಾಡು. ಎಲ್ಲರಿಗೂ ಕೆಟ್ಟದು ದೊಡ್ಡವರಿಗೆಲ್ಲ ಏಕವಚನದಲ್ಲಿ ಮಾತಾಡೋದು ಅವೆಲ್ಲ ಬಿಟ್ಬಿಡಪ್ಪ. ನಿನ್ನ ವಯಸ್ಸು ಎಷ್ಟು? 60 ವರ್ಷದವ್ರಿಗೂ ಅವನು ಇವನು ಅಂತೀಯ. ಆಮೇಲೆ ದೇವ್ರಾಣೆ ಇಂಥ ಚಿತ್ರವಂತೂ ನಾನು ನೋಡಿಲ್ಲ ಅಂತ ದೇವ್ರ ಮೇಲೆ ಆಣೆ ಇರ್ತೀಯ. ನೀನು ಯಾಕೆ ನೋಡೋಕೆ ಹೋಗ್ತೀನಿ? ನೀನು ದುಡ್ಡು ಕೊಟ್ಟು ಎಲ್ಲಿ ನೋಡಿರ್ತೀಯ? ನೀನು ದುಡ್ಡು ಕೊಟ್ಟು ನೋಡೋ ಕಾಲನೇ ಹೊರಟೋಯ್ತು. ನೀನೇನಾದರೂ ಮೊಬೈಲಲ್ಲಿ ಕೇಬಲಲ್ಲಿ ನೋಡೋ ಅಂಥ ಕಾಲದಲ್ಲೇ ಹುಟ್ಟಿರೋದು ನೀನು. ಆಯಿತಾ? ದುಡ್ಡು ಕೊಟ್ಟು ನೀನು ಥಿಯೇಟ್ರಿಗೆ ಹೋಗಿ ನೋಡಿರೋ ಅಂಥ ಕಾಲ ಎಲ್ಲಪ್ಪ ಇದೆ? ನಾವೆಲ್ಲ ನೋಡು, ಹೇಳ್ತೀವಿ ಕೇಳು, ಚಿತ್ರಕ್ಕಾಗಿ ನಾವು ಪ್ರಾಣನೇ ಇಟ್ಕೊಂಡಿದ್ವಿ. ನೀನು ನಂಬ್ತೀಯ ಬಿಡ್ತೀಯ ಧರಿಸಿ. ನಾನು ಮುಂಚೆ ಇಲ್ಲಿ ರಿಲೀಸ್ ಆಗಿ, ಬೆಂಗಳೂರಲ್ಲಿ ರಿಲೀಸ್ ಆಗಿ ಒಂದು 4-5 ವಾರಕ್ಕೆ ಆ ಕಡೆ ಬರೋದು, ಉತ್ತರ ಕರ್ನಾಟಕ. ಅವೆಲ್ಲ ನಿನಗೆ ಗೊತ್ತಿಲ್ಲ ಬಿಡು. ನಾನು ಬಳ್ಳಾರಿಯಿಂದ ಕೆಲವೊಂದು ಟೈಮು ಬಳ್ಳಾರಿಯಿಂದ ಬೆಂಗಳೂರಿಗೆ ಬರ್ತಾಯಿದ್ದೆ ಪಿಕ್ಚರ್ ನೋಡೋಕ್ಕೆ. ಅಷ್ಟು ಅಭಿಮಾನ ನನಗೆ ಪಿಕ್ಚರ್ ಅಂದರೆ. ದಯವಿಟ್ಟು ಹಂಗೆಲ್ಲ ಮಾಡಬೇಡಪ್ಪ. ದೇವ್ರು ನಿನಗೆ ಒಳ್ಳೆ ಬುದ್ಧಿ ಕೊಡಲಿ. ಒಳ್ಳೆಯ ರೀತಿಯಲ್ಲಿರು. ನಿನಗೆ ಈ ವಿಡಿಯೋ ಧರಿಸಿಗೆ ತಲುಪೋ ಥರ ಶೇರ್ ಮಾಡಿ. ನನ್ನೆಲ್ಲ ಪ್ರೀತಿಯ ಆತ್ಮೀಯರಿಗೆ ನಿಮ್ಮ ಪ್ರೀತಿ ಆಟೋ ರಮಣ ಮಾಡುವ ನಮಸ್ಕಾರಗಳು. ಜೈ ಭಾರತ್ ಮಾತೆ, ಜೈ ಕನ್ನಡಾಂಬೆ.